ಸೊ ಹೇ ಗೈಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಚಾರ್ಜಿಂಗ್ ವೈರ್ ಇಟ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಫೋನಲ್ಲಿ ಚಾರ್ಜರೇ ಇಲ್ಲ, ಯಾಕೆಂದರೆ ಬೆಳಗ್ಗೆಯಿಂದ ಬರೀ ಕಾಲ್ಸು, ಬರೀ ಮೆಸೇಜಸ್. ಯಾಕೆ ಗೊತ್ತಾ, ಇವತ್ತು ನನ್ನ ಬರ್ಡೇ. ಅದಕ್ಕೇ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ವಿಡಿಯೋ ಹಾಕ್ತೀನಿ ಇಲ್ಲಿ. ನನ್ನ ಬರ್ಡೇಗೆ ಆ್ಯಕ್ಚುಲಿ 4 ಪ್ಲ್ಯಾನ್ಸ್ ಇದೆ. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ. ಇದು ಪ್ಲ್ಯಾನ್ ಎ ಆಗಿರುತ್ತೆ. ಯಾಕೆ ಲೇಟ್ ಮಾಡೋದು, ವಿಡಿಯೋ ಲೆಂತಾಗೋಗುತ್ತೆ, ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋದಾ. ಬರ್ಡೇ ದಿನ ಅಂದಮೇಲೆ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗುತ್ತಾ? ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾನು ಹುಡುಕಿದ್ದು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಯಾಕೆ ಅಂತಂದರೆ, ನಾವು ಹುಟ್ಟಿದ್ದು ಸಂಕಷ್ಟ ಚತುರ್ಥಿ ದಿನ. ಅದಾಗಿ 20 ವರ್ಷ ಆದಮೇಲೆ ಇವತ್ತು ಮತ್ತೆ ಸಂಕಷ್ಟ ಚತುರ್ಥಿನೇ ನನ್ನ ಬರ್ಡೇ ದಿನ ಬಿದ್ದಿತ್ತು. ಬಟ್ ನಾವು 3 ದೇವಸ್ಥಾನಕ್ಕೆ ಹೋಗಿದ್ವಿ, 3 ದೇವಸ್ಥಾನನೂ ಬಾಕ್ಲಕ್ಕಿತ್ತು. ಹಾಗಾಗಿ ನಮ್ಮನೆ ಹತ್ರ ಇರೋ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲೇ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ಸು ನಾವು ನಮ್ಮನೆ ಕಡೆ ಬಂದ್ವಿ. ಮನೆಗೆ ಬಂದರೆ ಸೆಲೆಬ್ರೇಷನ್ನು ಇದು ನಮ್ಮ ಅಪ್ಪ ಮಾಡಿಸ್ತಾ ಇದ್ದಿದ್ದು ಸೆಲೆಬ್ರೇಷನ್ನು. ನೋಡಿ ಹೇಗೆ ಮಾಡಿಸಿದೆ ಅಂತ ನೋಡ್ಕೊಂಡು ಬನ್ನಿ. ದೂರ ನಿಂತ್ಕೊಂಡು ಡಮ್ಮ ಅಂದ್ಬಿಟ್ಟದು. ನೀನು ಮೊದಲೇ ಭಯ, ಅದರಲ್ಲಿ ಎದುರಿಸ್ತೀರಾ. ಅಕ್ಕಿ ಇರಕ್ಕೆ ಬರಲ್ಲ ಇವಳಿಗೆ. ರಾಮ ಕೈ ಅಡ್ಡ ಎಷ್ಟು ಉದ್ದಾಗ ನಿನ್ಕಿಂತ ಉದ್ದವನೇ. ಹೇ ಗಾಯ್ಸ್, ಇದು ನನ್ನ ಸೆಕೆಂಡ್ ಔಟ್ಫಿಟ್. ಈಗ ನೀವು ನೋಡಿದ್ರಲ್ಲ ವಿಡಿಯೋ, ಅದು ನಮ್ಮ ಅಪ್ಪ ಕಟ್ ಮಾಡಿಸಿದ ಕೇಕು. ಈಗ ನನ್ನ ತಮ್ಮ ಕಟ್ ಮಾಡಿಸ್ತಾ ಇರೋದು. ಅದಕ್ಕೆ ಇದು ಡೆಕೋರೇಷನ್, ಸಿಂಪಲ್ ಡೆಕೋರೇಷನ್ ಆ್ಯಂಡ್ ಸಿಂಪಲ್ ಡ್ರೆಸ್ಸು ಗೈಸ್. ಇದು ನಾನು ತಗೊಂಡಿದ್ದಲ್ಲ, ಇದು ನಮ್ಮ ಮಮ್ಮಿದ್ದು ಸೀರೆ. ಇನ್ನೇನು ಹಳೇದಾಗ್ತಿತ್ತು, ರೇಷ್ಮೆ ಸೀರೆ ಇದು. ಸೊ ಹೊಲ್ಸ್ಬಿಟ್ವಿ, ಟಾಪ್ ಹೊಲ್ಸ್ಬಿಟ್ವಿ, 3 ಟಾಪ್ ಹೊಲ್ಸಿದ್ವಿ. ಅದನ್ನ ಯೂಸ್ ಮಾಡಿರಲಿಲ್ಲ ನಾನು. ಈಗ ಮತ್ತೆ ಅದೇ ಬಟ್ಟೆ ಹಾಕಬೇಕು, ಅದರಲ್ಲೇ ಕೇಕ್ ಕಟ್ ಮಾಡಬೇಕು ಅಂತಂದರೆ ನನಗಿಷ್ಟ ಆಗಲ್ಲ. ಸೊ ಅದಕ್ಕೆ ಈ ಥರ ಒಂದು ಈ ಥರ ಒಂದು ಚೂಡಿದಾರ್ ಟಾಪ್ ಇತ್ತು. ಸೊ ಇದನ್ನು ಈಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಇತ್ತು. ಅಯ್ಯೋ ಉಲ್ಟಾ ಇಟ್ಬಿಟ್ನಾ, ಇಲ್ಲಿ 0 2 ನೋಡಿ ಕರೆಕ್ಟ್ ಆಯ್ತಾ? ಇನ್ನೊಂದು ಚೂರು ದೂರ ಇರಬೇಕಿತ್ತು. ಈಗ ಕ್ಯಾಂಡಲ್ ಹಸ್ಬಿಡ ಫಸ್ಟು. ಹಸ್ಬೇಡ. ಅದಸ್ಲಿ ಅಂತ, ಅದು ಉರಿತಾ ಇರಲಿ ಅಂತ. ಬಿಡು. ಮುಂದಕ್ಕೆ ಚೆನ್ನಾಗೈತೆ. ಇಬ್ರು ಹ್ಯಾಪಿ ಬರ್ಡೇ. ಇವತ್ತು ನಮ್ಮ ಮನೇಲೆಲ್ಲ ಮ್ಯಾಚಿಂಗ್ ಡ್ರೆಸ್ಸೇ ಹಾಕಿದ್ವಿ. ನಮ್ಮ ಅಪ್ಪ ಮಾತ್ರ ಬರಲಿಲ್ವಲ್ಲ, ಅದಕ್ಕೆ ಬೇಜಾರಾಯ್ತೈತೆ ನನಗೆ ಗೈಸ್. ನಾನು ಹೇಳಿದ್ನಲ್ಲ ಆವಾಗಲೇ 3 ಟಾಪ್ ಹೊಲ್ಸಿದೆ ಅಂತ. ಈಗ ನಾನು ಒಂದು ಹಾಕಿದ್ದೀನಿ, ನಮ್ಮ ಮಮ್ಮಿ ಒಂದು ಹಾಕೈತೆ. ಇನ್ನೊಂದು ಶಾರ್ಟ್ ಟಾಪು, ಅದು ಬೇಡ ಅಂತ ಹೇಗಿದ್ದೀವಿ, ಇಬ್ಬರು ಹಾಕೊಂಡಿದ್ದೀವಿ. ಟ್ವಿನ್ನಿಂಗ್ ಅಮ್ಮ ಮಗಳದ್ದು ಮಾತ್ರ ಒಂದೇ ಡ್ರೆಸ್ಸು. ಅದಕ್ಕೆ ಅಮ್ಮ ಮಗಳು. ಪಿ ಯು ಬೆಸ್ಟ್ ಫ್ರೆಂಡ್ ಫೋನ್ ಮಾಡಿದ್ಲು, ಸಿಗೋ ಇವಾಗ ಅಂತ. ಅಲ್ಲಿಗೆ ಬೇರೆ ಹೋಗಬೇಕು, ಟೈಮ್ ಆಗಿಬಿಟ್ಟೈತೆ, ಬನ್ನಿ. ಸೊ ಗೈಸ್, ಇದು ನನ್ನ 3rd ಔಟ್ಫಿಟ್. ಎಷ್ಟು ಚೆನ್ನಾಗಿದೆ ಅಲ್ವಾ, ನನ್ನ ಫೇವ್ರೇಟ್ ಇದು. ಸೊ ಈಗ ಆಟೋ ಹೊತ್ಕೊಂಡು ಹೋಗ್ತಾಯಿದ್ದೀನಿ. ಫ್ರೆಂಡ್ ಬೇರೆ ಫೋನ್ ಮಾಡೋಳೆ, ಟೈಮ್ ಬೇರೆ ಆಗ್ಬಿಟ್ಟೈತೆ.
ಹೆಂಗೋ ಬಸ್ ಸ್ಟ್ಯಾಂಡಿಗೆ ರೀಚ್ ಆದೆ. ನೋಡಿ ಇವಳೆ ನನ್ನ ಫ್ರೆಂಡು, ನನಗೋಸ್ಕರ ಕೇಕ್ ತೊಗೊಂಡು ಬರ್ತಿದ್ದಾಳೆ MVG ಬೇಕ್ರಿಯಿಂದ. ಇವಳ ಹೆಸರು ರೇಷ್ಮಾ ಅಂತ ಗೈಸ್. ನನಗೆ ಪ್ಯೂರ್ಲಿ ಫ್ರೆಂಡ್ ಆಗಿದ್ದು, ಈಗಲೂ ಫ್ರೆಂಡು. ಸೊ ಅದಾದಮೇಲೆ ನಾವು DC ಪಾರ್ಕ್ ಹೋಗ್ಬಿಟ್ಟು, ಪಾರ್ಕು ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಇತ್ತು ಪಕ್ಕದಲ್ಲಿ ಬೆಂಚ್ಗಳು ಹಾಕಿದ್ರು. ಸೊ ಅಲ್ಲೇ ಕಟ್ ಮಾಡಿದ್ವಿ ನಾವು ಕೇಕ್ನ. ಸೊ ಅದಾದಮೇಲೆ ನಾನು ಅವಳಿಗೆ ಕೇಕ್ ತಿನ್ನಿಸ್ದೆ, ಅವಳು ತಿನ್ಸಿದ್ಲು, ಬಟ್ ಕ್ಲಿಪ್ ತಗೊಳಕ್ಕಾಗಲಿಲ್ಲ. ಸೊ ಅದೆಲ್ಲ ಆದಮೇಲೆ KFCಗೆ ಹೋಗಿದ್ವಿ. KFCಲಿ ಅದೇನೋ ಆರ್ಡ್ರ್ ಮಾಡಿದ್ಲು ಕಾಂಬೋ ಆಫರು, ಅದನ್ನ ತಗೊಂಡು ಅಲ್ಲೇ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ. ಸೊ ಗೈಸ್, ಈಗ ನಮ್ಮ ಮಮ್ಮಿ ಕೇಕ್ ಕಟ್ ಮಾಡ್ಸೋಕೆ ಕರ್ಕೊಯ್ತೈತೆ. ನನ್ನ ಔಟ್ಫಿಟ್ ಇದು. ಸೊ ಬನ್ನಿ ಹೋಗೋಣ. ನೀಟಾಗಸ ಎತ್ತು ಫೋಟೋ ಹೊಡಿಲ್ಲ. ಎಷ್ಟಂತ ಕೇಳು, ಎಷ್ಟು ಕೇಳು. ಏಯ್ ಒಂದು ಕೊಡು. ನಮ್ಮ ಸೇಲ್ಸ್ ವಿಡಿಯೋ ಮಾಡ್ಕೋಬೇಕಂತವ್ರೆ. ಸೊ ಗೈಸ್, ಇದೆಲ್ಲ ಆದಮೇಲೆ ಮಾರನೇ ದಿನ ಬೆಳಗ್ಗೆ ಈ ಥರ ರೆಡಿಯಾಗಿ ಕಾಲೇಜ್ ಕಡೆ ಹೊರಟೆ. ಸೊ ಆಮೇಲೆ ಕಾಲೇಜಿಂದ ಕ್ಲಾಸೆಲ್ಲ ಮುಗಿಸ್ಕೊಂಡು ಸವಿರಾಗಿ ಕರ್ಕೊಬಂದ್ರು ನನ್ನ ಫ್ರೆಂಡ್ಸು. ಆಮೇಲೆ 3 ಜನ ಫ್ರೆಂಡ್ಸು ಎಲ್ಲೋ ಹೋಗಿದ್ರು. ಸೊ ನಾವೇ ಸ್ನ್ಯಾಪ್ ಹಾಕೋತಾ ಇದ್ವಿ ಸುಮ್ಮನೆ. ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಇದೆಯಾ ಸ್ಟಾರ್ಟ್ ನೋಡಿ. ಬುಜ್ಜಿ ಅಂತ ಬರ್ಸಿದ್ದೀರ. ಬಾಬಾ ಆ ಚಿನ್ನಿ ಬಾಬಾ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅವಳು ಸಾಕ್ಷಿಗೆ. ಯೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬುಜ್ಜಿ. ತಿನ್ಕಳೆ. ನಿಂತ್ಕೊಳ್ಳಿ, ಫೋಟೋ ಹೊಡಿತೀನಿ.
ಹೋಗಿ 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 ಶೋಭಿತಾ ಹಿಡಿಯ ಬಾಕ್ಸ್ ಎತ್ಕೊ ಅದನ್ನ ಲಾಕ್ ಮಾಡು ಮತ್ತೆ ಬಾಕ್ಸ್ನ ಅಯ್ಯೋ ಇಲ್ಲಿ ನೋಡಿ ಎಲ್ಲ ಮ್ಯಾಚ್ ಬಾಕ್ಸ್ ಕೊಟ್ಟು ಬ್ಯಾಗ್ ಅನ್ಸುತ್ತೆ ನಾನು ಹೇಳಿದ್ನಲ್ಲ ಆಗಲೇ ಒಂದು ಹ್ಯಾಂಡ್ ಬ್ಯಾಗ್ ಶಾಕ್ ಆಯ್ತೀರ ಇವಾಗ ಬ್ಯಾಗ್ ಯಾಕೆಂದ್ರೆ ಬ್ಯಾಗ್ ಮೇಲೆ ಏನೋ ಒಂದು ಐತೆ ಬ್ಯಾಗ್ ಮೇಲೆ ಏನೋ ಒಂದು ಐತೆ ಕ್ಯೂರಿಯಾಸಿಟಿ ನನಗೆ ತಡೆಯಕೈತಲ್ಲ ಸಂಜೆ ಎಕ್ಸ್ಪ್ರೆಷನ್ ನೋಡ್ತೀನಿ ಅಂದಲ್ಲ ಯಾವ ಮೈದೆ ನೀವೆಲ್ಲ ಅಂತ ಸೊ ಇದೆಲ್ಲ ಆದಮೇಲೆ ಒಂದೆರಡು ಸ್ನ್ಯಾಪ್ ತಗೊಂಡು ವಾಪಸ್ ಮಂಡ್ಯ ಕಡೆಗೆ ಬಂದೆ ನಾನು. ಸೊ ಬರ್ತಡೇ ಮುಗೀತು. ಸೊ ಗೈಸ್ ಮನೆಗೆ ಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಬರೀ ನಿನ್ನೆಯಿಂದ ಓಡಾಡಿ ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಮಾತಾಡೋಕ್ಕೂ ಶಕ್ತಿ ಇಲ್ಲ ನನಗೆ. ಅದಕ್ಕೆ ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಷ್ಟು ನನ್ನ ಬರ್ಡೇ ಸೆಲೆಬ್ರೇಷನು. ಟೋಟಲ್ 5 ಕೇಕ್ ಕಟ್ ಮಾಡಿದ್ದೀನಿ ನಾನು. ತುಂಬ ಖುಷಿ ಆಯ್ತೈತೆ. ಒಂದು ನಮ್ಮ ಅಪ್ಪ ಕಟ್ ಮಾಡಿಸ್ತು, ನನ್ನ ತಮ್ಮ ಕಟ್ ಮಾಡಿಸ್ತಾ, ನಮ್ಮ ಮಮ್ಮಿ ಕಟ್ ಮಾಡಿಸ್ತು, ಆಮೇಲೆ ನನ್ನ PU ಫ್ರೆಂಡ್ ಕಟ್ ಮಾಡಿಸಿದ್ಲು, ನಮ್ಮ ಕಾಲೇಜವ್ರು ಕಟ್ ಮಾಡಿಸಿದ್ರು, ಆಮೇಲೆ ಒಂದು ಗಿಫ್ಟು ಸಿಕ್ತು. ಒಂದೇ ಗಿಫ್ಟಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ. ಸೊ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಇವಾಗ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ವಿಡಿಯೋ ಸಾಕು, ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಪ್ಲ್ಯಾನ್ B ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ ನನ್ನ ಯೂಟ್ಯೂಬ್ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್. ಲಾಟ್ಸ್ ಆಫ್ ಲವ್.